ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಇತ್ತು. ಔಟ್ಸೈಡಿಂದ ಬರುವಂತಹ ಚೇಳು, ಜಿರಳೆ ಹಾಗೂ ಇರುವೆಗಳನ್ನು ಹೇಗೆ ಅವಾಯ್ಡ್ ಮಾಡೋದು ತಿಳಿಸಿ, ಅದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ಕೂಡ ತಿಳಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಕಂಪ್ಲೀಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ರೀತಿ ಸೋಜಿ ಕವರ್, ಗೋಧಿ ಹಿಟ್ಟು ಕವರ್ಗಳನ್ನ ನೀವು ಯೂಸ್ ಮಾಡಿದ ನಂತರ ಇದನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಸೊ ಅದನ್ನ ಈಗನೂ ಕೂಡ ನೀವು ರಿಯೂಸ್ ಮಾಡ್ಕೊಳ್ಬಹುದು. ಸೊ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು 4 ಕಡೆ ಎಡ್ಜಸ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಈ ರೀತಿ ನೀವು ಇದನ್ನ ನೀವು ಹೋಳಿಗೆ ಸೀಟ್ ತರನು ಯೂಸ್ ಮಾಡ್ಬೋದು. ಸೊ ಹಾಗೇನೆ ಇದನ್ನ ಈ ರೀತಿ ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿಗಳಾಗಿರ್ಬೋದು, ನೀವು ಎಲ್ಲಾದರೂ ಕ್ಯಾರಿ ಮಾಡಬೇಕಾದ್ರೆ ಇದರಲ್ಲಿರ್ತಕ್ಕಂಥ ಆಯಿಲ್ ಎಲ್ಲನೂ ಬಾಕ್ಸ್ ಸ್ವಲ್ಪ ಡೌನ್ ಆದ್ರೂ ಚೆಲ್ಲೋಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಕವರ್ನ ಇಟ್ಟು ಕ್ಯಾಪನ್ನು ಕ್ಲೋಸ್ ಮಾಡೋದ್ರಿಂದ ಯಾವುದೇ ರೀತಿ ಆಯಿಲ್ ಔಟ್ಸೈಡ್ ಬರೋದಿಲ್ಲ. ಹಾಗೆಯೇ ಮನೆಯಲ್ಲಿ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ತೀರಂದಾಗ ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ಇದರೊಳಗಡೆ ಏನೂ ಸೇರ್ಕೊಳ್ಳೋದಿಲ್ಲ. ಸಕ್ಕರೆ ಬಾಕ್ಸ್ಗಳು ಕೂಡ ಅಷ್ಟೇ, ಗೋಧಿ ಹಿಟ್ಟು ಬಾಕ್ಸ್ಗಳಿಗೂ ಕೂಡ ಈ ರೀತಿ ನೀವು ಈ ಒಂದು ಕವರ್ನ ಹಾಕಿ ಕ್ಲೋಸ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಪದಾರ್ಥಗಳು ಸೇಫ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೋಸ್ ಆಗ್ತಾ ಇದೆ ಅಂತ. ಸೊ ಇದು ಒಂದು ಸ್ವಲ್ಪ ಬಿದ್ರೂ ಏನು ಇದರಲ್ಲಿ ಇರ್ತಕ್ಕಂಥ ಆಯಿಲ್ ಔಟ್ಸೈಡ್ ಬರೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಸಿಮೆಣಸಿನಕಾಯಿನ ನಾವು ಒಂದ್ಸಲನೇ ತೊಗೊಂಡು ಬರ್ತೀವಿ. ಆವಾಗ ಇದನ್ನು ಒಂದು 15 ಡೇಸ್ವರೆಗೂ ಹೇಗೆ ಫ್ರೆಶ್ ಆಗಿ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲು ಈ ಹಸಿಮೆಣಸಿನಕಾಯಿ ಇರುವಂತಹ ಕೊನೆ ಎಲ್ಲನೂ ತೆಗೆದುಕೊಂಡು ಇದನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡು ತೊಗೊಳ್ಬೇಕು. ನಂತರ ಇದರಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಈ ರೀತಿ ಇರುತ್ತಲ್ವ, ಚಿಕ್ಕ ಚಿಕ್ಕ ಹಸಿಮೆಣಸಿನಕಾಯಿ ಆಗಿರ್ಬೋದು ಅಥವಾ ಈ ರೀತಿ ರೆಡ್ ಆಗಿರುವಂಥ ಹಸಿಮೆಣಸಿನಕಾಯಿನ ನೀವು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ಇದರಿಂದನೇ ಉಳಿದಿರ್ತಕ್ಕಂಥ ಎಲ್ಲ ಹಸಿಮೆಣಸಿನಕಾಯಿನೂ ಹಾಳಾಗ್ತಾ ಇರುತ್ತೆ. ಸೊ ಆವಾಗ ನೀವು ಇದನ್ನು ಸಪ್ರೇಟ್ ಮಾಡಿ ಇದನ್ನು ನೀವು ಯಾವುದಾದ್ರೂ ಚಟ್ನಿ ಈ ರೀತಿ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಜಸ್ಟ್ ರೈಸನ್ನು ಮಾಡಿಕೊಂಡು ಈ ಒಂದು ಚಟ್ನಿನ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನೀವು ಹಸಿಮೆಣಸಿನ್ಕಾಯಿನ ವೇಸ್ಟ್ ಮಾಡಿದಾಗೂ ಆಗೋದಿಲ್ಲ. ಸೊ ಇದನ್ನು ನೀವು ಉಳಿದಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಜಾಸ್ತಿ ದಿನವೂ ಕೂಡ ಸ್ಟೋರ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿಮೆಣಸಿನ್ಕಾಯಿ ಚಟ್ನಿ. ಸೊ ಇವಾಗ ಉಳಿದಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಈ ರೀತಿ ನೀರಿಂದ ಸಪ್ರೇಟ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಇದನ್ನ ನೀರಿಲ್ಲದ ಥರ ನೀಟಾಗಿ ಇದನ್ನು ಒರೆಸ್ಕೊಂಡು ತಗೊಳ್ಬೇಕು. ಒರೆಸ್ಕೊಂಡ ನಂತರ ಇದನ್ನು ನೀವು ಸ್ವೀಟ್ ಏನಾದರೂ ತರುವಾಗ ಈ ರೀತಿ ಬಟ್ಟೆ ಬ್ಯಾಗ್ಗಳನ್ನು ಕೊಟ್ಟಿರ್ತಾರೆ. ಆ ಒಂದು ಬಟ್ಟೆ ಬ್ಯಾಗ್ಗಳಲ್ಲಿ ಈ ಒಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಹಾಕಿ ನೀಟಾಗಿ ಇದನ್ನು ಗಾಳಿ ಹೋಗ್ಲಾರ ಥರ ಕ್ಲೋಸ್ ಮಾಡ್ಕೊಳ್ಬೇಕು. ಇದು ತುಂಬ ತೆಳುವಿರೋದ್ರಿಂದ ನೀಟಾಗಿ ಇದರಲ್ಲಿ ಇರ್ತಕ್ಕಂಥ ಸ್ವಲ್ಪ ನೀರಿನಂಶ ಇದ್ರೂ ನೀಟಾಗಿ ಡ್ರೈ ಆಗುತ್ತೆ. ಹಾಗೆಯೇ ಹಸಿಮೆಣಸಿನ್ಕಾಯಿ ಔಟ್ಸೈಡ್ ಇಟ್ಟರೆ ನೀವು ಫ್ರಿಜ್ ಇಲ್ದೇನೆ 15 ಡೇಸ್ವರೆಗೂ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ 1 ಮಂತ್ವರೆಗೂ ಹಸಿಮೆಣಸಿನ್ಕಾಯಿ ನೀವು ತಂದಾಗಿ ಯಾವ ರೀತಿ ಫ್ರೆಶ್ ಆಗಿತ್ತಲ್ವ ಅದೇ ರೀತಿಯೇ ಇರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸಕ್ಕರೆ ಬಾಕ್ಸ್ಗಳಲ್ಲಿ ಇರುವೆಗಳು ಸೇರ್ಕೊಳ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಇದರಲ್ಲಿ ಒಂದು 4 ರಿಂದ 5 ಲವಂಗನ ಹಾಕಿ ಇಡಬೇಕು. ಹಾಗೆಯೇ ಇದ್ರ ಫುಲ್ಲು ನಾವು ಸಕ್ಕರೆನ ತುಂಬಿದಾಗ ಸ್ಪೂನನ್ನು ಇಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಜಸ್ಟ್ ಮೇಲ್ಗಡೆ ಇಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಿದರೆ ಓಪನ್ ಮಾಡುವಾಗ ಕ್ಯಾಪ್ ಸಮೇತ ಸ್ವಲ್ಪ ಸಕ್ಕರೆನೂ ಚೆಲ್ಲಿಬಿಡುತ್ತೆ. ಸೊ ಹಾಗಾಗಿ ನೀವು ಆ ರೀತಿ ಮಾಡ್ತೇನೆ ಕೊನೆ ಎಷ್ಟು ಉದ್ದ ಇರುವ ಸ್ಪೂನ್ ಆದ್ರೂ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ಅದರ ಡೌನ್ನ ಒಳಗಡೆ ಮಾಡಿ ಇಡೋದ್ರಿಂದ ಸಕ್ಕರೆ ಬಾಕ್ಸ್ ನೀಟಾಗಿ ಕ್ಲೋಸ್ ಆಗುತ್ತೆ. ಹಾಗೆ ಓಪನ್ ಮಾಡಿದಾಗ ನೀವು ಇದು ಸಕ್ಕರೆ ಔಟ್ಸೈಡ್ ಚೆಲ್ಲೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಚಾವಿಗಳನ್ನು ಹೊಸದಾಗಿ ತಂದಿರ್ತೀವಿ. ಕೀನ ಹಾಕ್ಕೊಳ್ಬೇಕಂದ್ರೆ ಬರ್ತಾನೆ ಇರಲ್ಲ, ತುಂಬ ಹಾರ್ಡ್ ಇರುತ್ತೆ. ಸೊ ಈ ರೀತಿ ನೀವು ವೇಸ್ಟ್ ಅಂತ ಬಿಸಾಕೋ ರಿಫಿಲ್ಲಿಂದನೂ ಕೂಡ ನೀವು ಹೀಗೆ ಕೀನ ಹಾಕ್ಕೊಳ್ಬೋದು. ಸೊ ಅದು ಹೇಗಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ತೋರಿಸಿದಾಗೇ ಅದರ ಕೊನೆಗೆ ಒಂದು ಸ್ವಲ್ಪ ಈ ರಿಫಿಲ್ನ ಇಟ್ಟು ನಂತರ ನೀವು ಎಷ್ಟು ಕೀ ಹಾಕ್ಕೊಂಡ್ರೂ ಈಸಿಯಾಗಿ ನೀವು ಅದ್ರ ರಿಂಗ್ ಒಳಗಡೆ ಸೇರಿಸ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಸೇರ್ಕೊಳ್ತಾ ಇದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಇಲ್ಲಿ ಅನಿಸ್ಬೋದು, ಬಟ್ ಆದರೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಮಕ್ಕಳು ಬೇಕಾದರೂ ಈ ಒಂದು ಕೀನ ಹಾಕ್ಕೊಳ್ಬೋದು. ತುಂಬಾ ಈಸಿಯಾದ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಫೈನಲಿ ಎಷ್ಟು ನೀಟಾಗಿ ಒಳಗಡೆ ಸೇರ್ಕೊಳ್ತಾ ಅಂತೇಳಿ. ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಔಟ್ಸೈಡಿಂದ ಬರುವಂತಹ ಚೇಳು ಜಿರಳೆಗಳನ್ನು ಯಾವ ರೀತಿ ಅವಾಯ್ಡ್ ಮಾಡೋದು, ಒಂದು ಮನೆ ಮದ್ದನ್ನು ತಿಳಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಈ ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ. ನಾನು ಒಂದು ಸಣ್ಣ ಬಾಕ್ಸಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬಾಕ್ಸನ್ನು ಮ್ಯಾಚ್ ಸ್ಟಿಕ್ಸ್ಗಳನ್ನು ಇದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ವರೆಗೂ ನೆನೆ ಹಾಕಿ ಬಿಡಬೇಕು. ಸ್ವಲ್ಪ ನೆಂದ ನಂತರ ಇದರ ಒಂದು ಮದ್ದು ಏನಾದ್ರೂ ಇದೆ ಅಲ್ವಾ, ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಂಡು ತಗೊಳ್ಳಿ. ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಈ ರೀತಿ ರಿಮೂವ್ ಮಾಡ್ಕೊಂಡ ನಂತರ ಈ ಕಡ್ಡಿ ಎಲ್ಲನೂ ತೆಗೆದುಕೊಳ್ಬೇಕು. ಈ ಒಂದು ನೀರಲ್ಲಿ ಮದ್ದಿನಂಶ ಎಲ್ಲನೂ ಸೇರ್ಕೊಂಡಿದೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನೂ ಕೂಡ ಹಾಕಿ ಈ ಒಂದು ನೀರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ನೀರನ್ನು ನೀವು ಒಂದು ಸ್ಪ್ರೇ ಬಾಟಲ್ ಅಥವಾ ಯಾವುದಾದ್ರೂ ಈ ರೀತಿ ಒಂದು ಬಾಟಲ್ನ ತಗೊಳ್ಳಿ. ನಾ ಜ್ಯೂಸ್ ಬಾಟಲ್ಲಿ ವೇಸ್ಟ್ ಅಂತ ಬಿಸಾಕೋ ಪೆನ್ಗಳಿಂದ ಯಾವ ರೀತಿ ನಾವು ಈ ರೀತಿ ಒಂದು ಆಯಿಲ್ ಬಾಟಲ್ ಆಗಿರ್ಬೋದು ಅಥವಾ ಈ ರೀತಿ ಸ್ಪ್ರೇ ಮಾಡುವಂಥ ಬಾಟಲ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ವಿಡಿಯೋದಲ್ಲಿ ಟಿಪ್ಸನ್ನು ಶೇರ್ ಮಾಡಿದ್ದೀನಿ. ನೀವು ಬೇಕಂದರೆ ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡ್ಕೊಳ್ಬೋದು. ಇವಾಗ ಈ ಬಾಟಲಲ್ಲಿ ನಾವು ರೆಡಿ ಮಾಡಿರುವಂತಹ ಈ ಒಂದು ಮ್ಯಾಚ್ ಸ್ಟಿಕ್ಸ್ ಮಿಶ್ರಣನ ಹಾಕಿ, ಎಲ್ಲಿ ನಿಮಗೆ ನೈಟ್ ಟೈಮಲ್ಲಿ ಇರುವೆಗಳು, ಚೇಳು ಮತ್ತು ಜರಿಗಳು ಬರ್ತಾ ಇರುತ್ತಲ್ವ, ಆ ಒಂದು ಪ್ಲೇಸಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಇವಾಗ ಭೂಮಿ ಕಾದಿದೆ, ಒಂದು ಸ್ವಲ್ಪನೇ ಮಳೆ ಆಗೋದ್ರಿಂದ ಒಳಗೆ ಇರುವಂತಹ ಚೇಳಾಗಿರ್ಬೋದು, ಜಿರಳೆ ಆಗಿರ್ಬೋದು ನೈಟ್ ಟೈಮಲ್ಲಿ ಡೋರ್ ಹತ್ರನೂ ಒಳಗಡೆ ಬರ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ನೈಟ್ ಟೈಮಲ್ಲಿ ಎಲ್ಲಿ ನೀವು ವಸ್ತಿಲಿ ಇರುತ್ತಲ್ವ ಆ ಒಂದು ಪ್ಲೇಸಲ್ಲಿ ಹಾಕಿ ಡೋರನ್ನು ಕ್ಲೋಸ್ ಮಾಡೋದ್ರಿಂದ ಇದರ ಒಂದು ಸ್ಮೆಲ್ಗೆ ಔಟ್ಸೈಡಿಂದ ಬರುವಂಥ ಚೇಳು ಜಿರಳೆಗಳು ಬಾಗಿಲ ಹತ್ರನೂ ಕೂಡ ಬರೋದಿಲ್ಲ. ಒಂದು ವೇಳೆ ಬಂದ್ರೂ ಅದರಲ್ಲಿರ್ತಕ್ಕಂಥ ಮದ್ದಿನಂಶದಿಂದ ಆ ನೀರಲ್ಲಿನೇ ಅವು ಸತ್ತೋಗ್ಬಿಡುತ್ತೆ. ಸೊ ಈ ಒಂದು ಮನೆ ಮದ್ದು ಖಂಡಿತ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.